ಸಿದ್ಧತೆದು ನಿನ್ನೆ ದಿವಸ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ನಾವು ಮತ್ತೆ ವಿವರಗಳನ್ನು ಇವತ್ತು ಏನೆಲ್ಲ ಅಂತಿಮ ಗಳಿಗೆನಲ್ಲಿ ಬೇರೆಲ್ಲ ಏನು ಕೆಲಸಗಳು ಯಾವ್ಯಾವುದು ತ್ವರಿತವಾಗಿ ಆಗಿದೆ, ಇನ್ನು ತ್ವರಿತವಾಗಿ ಮಾಡ್ತಕ್ಕಂಥವು ಯಾವಿದಾವೆ ಅಂತಕ್ಕಂಥದ್ದನ್ನ ನಾನು ಮತ್ತು ಈಗ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಮತ್ತು ನಮ್ಮ ಶಾಸಕರು ಗೃಹ ಮಂಡಳಿ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರು ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಆಗಿದ್ದಂಥವರು ಮತ್ತು ತಳ ಸಮುದಾಯದ ಮುಖಂಡರು ಬೆಂಗಳೂರಿನಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಮತ್ತು ಇದರ ಒಂದು ಯಶಸ್ಸಿಗೆ ಶ್ರಮಿಸಲಿಕ್ಕೆ ಅವರು ಕೂಡ ಬಂದಿದ್ದಾರೆ. ಮತ್ತು ಸುಬ್ಬಣ್ಣವರು ಕೂಡ ಮೈಸೂರಿನಿಂದ ಅವರು ಏನು ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಮತ್ತು ಕುರುಬ ಸಮುದಾಯದ ಅಧ್ಯಕ್ಷರು ಕೂಡ ಇದ್ದಾರೆ, ಸುರೇಶ್ ಅವರಿದ್ದಾರೆ, ನಮ್ಮ ಶಿವಪ್ಪನವರಿದ್ದಾರೆ, ವೆಂಕಟೇಗೌಡರು ಕೂಡ ಅವರು ಇದೆಲ್ಲ ಕೆಲಸ ಮಾಡಲಿಕ್ಕೆ ಬಹಳ ಆಸಕ್ತಿ ವಹಿಸಿ ರಿಪೇರಿಯಿಂದ ಹಿಡಿದು ಮಹೇಶ್ ಅವರು ಕೂಡ, ಮಹೇಶ್ ಎಲ್ಲ ಮರೆಯಾಗ್ಬಿಟ್ಟವು ನಮ್ಮ ಇವರು ಇದರಲ್ಲಿ. ಮತ್ತು ಇತರ ಎಲ್ಲ ಮುಖಂಡರುಗಳು ಯಾರ್ದಾದ್ರು ನಮ್ಮ ದಲಿತ ಸಂಘಟನೆಗಳ ಮುಖಂಡರುಗಳು ಕೂಡ ಈ ದಿವಸ ಇಲ್ಲಿ ಹಾಜರಿದ್ದು ಈ ಒಂದು ಸಿದ್ಧತೆಗಳ ಬಗ್ಗೆ ಸಲಹೆಗಳನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಆ ಎಲ್ಲರ ಸಲಹೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಒಂದು ಸಮಾವೇಶ ಯಶಸ್ಸು ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಶ್ರಮ ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಮತ್ತು ನಮ್ಮ ಮನವಿ ಹೆಚ್ಚು ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಸಾರ್ವಜನಿಕರಲ್ಲಿ, ರೈತರಲ್ಲಿ, ಕೂಲಿ ಕಾರ್ಮಿಕರಲ್ಲಿ ಮತ್ತು ಏನು ತಳ ಸಮುದಾಯದ ಧ್ವನಿ ಇಲ್ಲದ ಸಮುದಾಯದ ಜನರಿದ್ದಾರೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಕೂಡ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಜೊತೆಯಲ್ಲಿ ನಮ್ಮ ಸಂಪುಟದ ಎಲ್ಲ ಹಿರಿಯ ಸಹೋದ್ಯೋಗಿಗಳು ಕೂಡ ಭಾಗವಹಿಸ್ತಾರೆ. ಯಾರು ನಮ್ಮ ವೆಂಕಟೇಶ್ ಅವರು ಇರ್ಬೋದು, ಹಾಗೆ ಮುನಿಯಪ್ಪನವರು, ಖರ್ಗೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಸ್ವಲ್ಪ ತಡವಾಗಿ ಬರ್ತಾರೆ. ಅವರು ಯಾದಗಿರಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಅಟೆಂಡ್ ಮಾಡಿಕೊಂಡು ಅವರು ಹೆಲಿಕಾಪ್ಟರಲ್ಲಿ ತಡವಾಗಿ ಬರ್ತೇನೆ ಅಂತಕ್ಕಂಥದ್ದು ತಿಳಿಸಿದ್ದಾರೆ. ಹಾಗೆ ಎಲ್ಲ ಹಿರಿಯ ಸಚಿವರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ಒಂದು ಸಂತೋಷದ ಸುದ್ದಿಯನ್ನು ನಮ್ಮ ಜನರಿಗೆ ಮುಟ್ಟಿಸ್ಲಿಕ್ಕೆ ನಿಮ್ಮ ಮೂಲಕ ಬಯಸ್ತೇನೆ. ಸರ್, ಇದು ಎಷ್ಟು ಜಿಲ್ಲೆ ಸರ್? ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಹಾಸನ ಕೇಂದ್ರೀಕರಿಸಿ ಮಾಡ್ತಾ ಇದೀವಿ. ಹಾಸನ ಅಂದರೆ ಹಾಸನ ಕೇಂದ್ರ ಸ್ಥಾನದಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಸುತ್ತಮುತ್ತ ಹೆಚ್ಚು ಜನರ ಆಕರ್ಷಣೆ ಇದೆ, ಇಲ್ಲಿ ಹೆಚ್ಚು ಜನ ಬರ್ತಾರೆ ಅಂತ ನಿರೀಕ್ಷೆನೂ ಮಾಡಿದ್ದೀವಿ. ಹಾಗಂದಾಕ್ಷಣಕ್ಕೆ ಬೇರೆ ಭಾಗದಿಂದ ಜನ ಬರಲ್ವೇನೋ ಅಂತಕ್ಕಂಥದ್ದಿಲ್ಲ. ಯಾರೆಲ್ಲ ಕಾಂಗ್ರೆಸ್ಸಿನ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ ಹೆಚ್ಚು ಪ್ರೀತಿ ಒಲವನ್ನು ಹೊಂದಿದ್ದಾರೆ ಅಂತಹ ಜನರು ಎಲ್ಲ ಭಾಗದಿಂದನೂ ಕೂಡ ಬರ್ತಾರೆ. 6 ಜಿಲ್ಲೆ ಅಂತ ಹೇಳಿದ್ರು ಸರ್. 6 ಜಿಲ್ಲೆ ಅಂದರೆ 6 ಜಿಲ್ಲೆ ಜೊತೆಗೂ ಕೂಡ ಬರ್ತಾರೆ. ಈಗ ತುಮಕೂರು ಹೆಸರೇ ಹೇಳಿಲ್ಲಪ್ಪ, ಈಗ ತುಮಕೂರಿನಿಂದನೂ ಜನ ಬರ್ತಿದ್ದಾರೆ. ಹೀಗೆ ಅದೊಂದೇ ಅಂತಲ್ಲ, ನಾನು ಹೇಳಿದ ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇದು ನಿಮ್ಗೆ ಹೇಳಬೇಕು ಅಂದರೆ ದಾವಣಗೆರೆಯಲ್ಲಿ 75 ವರ್ಷದ ಏನು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಆಚರಣೆಯನ್ನು ರಾಜ್ಯದ ಜನರು ಆಚರಿಸಿದ್ರು, ಇದು ಕೂಡ ಹೆಚ್ಚು ಕಡಿಮೆ ಆ ಒಂದು ಮಟ್ಟಕ್ಕೆ ಈ ಒಂದು ಸಮಾವೇಶ ಇರುತ್ತೆ. ಯಾವ್ದು ಬದಲಾವಣೆ ಆಯ್ತು ರೀ? ಅಲ್ಲಪ್ಪ, ಏನು ಹೆಸರಿತ್ತು ಹೇಳಪ್ಪ, ಅವನು ಏನು ಬದಲಾವಣೆ ಆಗಿದೆ ಹೇಳಿ. ಮೊದಲೇನಿತ್ತು? ಮೊದಲ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು ಇದು ಪಕ್ಷ ಮತ್ತು ಸರ್ಕಾರದ ಹೊರತಾದ ಕಾರ್ಯಕ್ರಮ ಅಂತ ತಾವು ಹೇಳಿ. ನಾನು ಹೇಳಿಲ್ಲ, ನಾನು ಸುಮ್ಮನೆ ಯಾರೋ ಹೇಳಿದ ಮಾತಿಗೆ ನನ್ನ ಬಾಯಲ್ಲಿ ಹಾಕ್ಬೇಡಿ. ನಾನು ಪಕ್ಷ ಮತ್ತು ಏನು ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಇತರೆ DSS ಇರ್ಬೋದು, ಇತರೆ ಸಮುದಾಯಗಳಿದ್ದಾವೆ, ತಳ ಸಮುದಾಯಗಳು ಎಲ್ಲ ಸೇರಿ ಈ ಒಂದು ಸಮಾವೇಶವನ್ನು ಮಾಡ್ತಕ್ಕಂಥದ್ದು. ಈ ಸಮಾವೇಶದಲ್ಲಿ ಏನು ವಿರೋಧ ಪಕ್ಷಗಳು ವಿನಾಕಾರಣ ಕಾಂಗ್ರೆಸ್ಸಿನ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಅಪಪ್ರಚಾರಗಳು ಮಾಡ್ತಾರೆ, ಅದಕ್ಕೆ ನಾವು ಉತ್ತರವನ್ನು ಹೇಳಲಿಕ್ಕೆ ಈಗಾಗಲೇ 3 ಚುನಾವಣೆ ಫಲಿತಾಂಶ ಉತ್ತರ ಕೊಟ್ಟಿದೆ. ಆದಾಗ್ಯೂ ಕೂಡ ಈ ಒಂದು ಸಮಾವೇಶದ ಮೂಲಕ ಇನ್ನೂ ಹೆಚ್ಚು ಮಾಹಿತಿಯನ್ನು ಈ ರಾಜ್ಯದ ಜನರಿಗೆ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥವ್ರ ಬಗ್ಗೆ
ನಾವು ಆ ಸುಳ್ಳನ್ನು ನಾವು ಸತ್ಯ ಏನಿದೆ ಅದನ್ನು ನಾವು ನಿರೂಪಣೆ ಮಾಡ್ತಕ್ಕಂಥ ಸಮಾವೇಶ ಇದೆ.